ದೇವರ ವಾಕ್ಯ ಹೇಳ್ತಿದೆ, ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲಗಳನ್ನು ಕೊಯ್ಯಿರಿ ಅಂತೇಳಿ. ಸಮಾಧಾನ ಯಾವ ತರ ಬಿತ್ತದು? ರೋಮಾಪುರದವರಿಗೆ 8ನೇ ಆದುದರಿಂದ ವಚನ ಹೇಳ್ತಿದೆ 8:5 ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಇಲ್ಲಿ ವಾಕ್ಯ ಹೇಳ್ತಿದೆ, ಅದು ಜೀವನೂ ಹೌದು ಮನಃಶಾಂತಿನೂ ಹೌದು ಅಂತೇಳಿ. ಕೆಲ ಪರಿಸ್ಥಿತಿಯಲ್ಲಿ ಕೆಲವರು ನಮ್ಮ ಹತ್ರ ಬಂದು ಬಾಯಿ ಬಂದಂಗ್ ಮಾತಾಡ್ತಾರೆ. ಅವಾಗ ನಮ್ಮ ಜಡ ಹೇಳ್ತಿರತ್ತೆ, ನೀನು ಹಂಗೆ ವಾಪಸ್ ಹೇಳು, ಹಿಂಗೇಳು ಹಂಗೇಳು ಅಂತೇಳಿ. ಆದ್ರೆ ಈ ಒಂದು ಶರೀರ, ಈ ಶರೀರನ ನಮ್ಗೆ ನಿಯಂತ್ರಣದಲ್ಲಿ ತಗೊಳಕ್ ಆಗೋದಿಲ್ಲ. ವಾಕ್ಯ ಹೇಳ್ತಿದೆ, ಶರೀರ ಭಾವವನ್ನು ಅನುಸರಿಸುವುದು ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವ ಅನ್ನೋದು ಅದಕ್ಕೆ ಬೇರೆಯವ್ರ ಕೋಪ ಮಾಡಕ್ ನಾನು ಕೋಪ ಮಾಡಬೇಕು, ಬೇರೆಯವ್ರ ಬೈದಾಗ ನಾನು ಬೈಬೇಕು, ಈ ತರ ಇರುತ್ತೆ ಶರೀರ. ಇದನ್ನ ಹತೋಟಿಗೆ ತಗೊಳ್ಬೇಕು ಅಂತ ನಮಗೆ ಆಗ್ರಹ ಇರುತ್ತೆ, ಆದ್ರೆ ತಗೊಳಕ್ ಆಗೋದಿಲ್ಲ. ಆತರ ದೇವರ ಕೃಪೆಯಲ್ಲಿ ಅದನ್ನ ನಮಗೆ ತಗೊಳಕ್ ಆಗತ್ತೆ. ನಮ್ಮೊಳಗಡೆ ವಾಕ್ಯ ಇದ್ದಾಗ ಹೋಲಿ ಸ್ಪಿರಿಟ್ ನಮಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾವು ವಚನ ಹೇಳುದು, ಶರೀರ ಭಾವವನ್ನು ಅನುಸರಿಸುವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಅಂತವ್ರ ಸವಾಸ ನಮಗೆ ಮಾಡಕ್ಕೆ ಆಗೋದಿಲ್ಲ. ಮಾತಿಗೂ ಅವರಿಗೆ ಕೋಪ ಬರ್ತಾ ಇರುತ್ತೆ, ಏನೇ ಮಾತಾಡಿದ್ರು ಮಿಸ್ಟೇಕ್ ಆಗಿ ತಗೊಳ್ತಾರೆ. ಅವಾಗ ಇಂಥವ್ರ ಮಧ್ಯೆ ನಮಗೆ ಹೆಂಗೆ ಸಮಾಧಾನದಿಂದ ಇರಕ್ಕಾಗತ್ತೆ? ಮುಂದೆ ಇರೋದು ದೇವರ ವಾಕ್ಯ ನಮ್ಮೊಳಗಿರೋತ್ತಿಗೆ ಹೋಲಿ ಸ್ಪಿರಿಟ್ನ ಸಹಾಯದಿಂದ ನಮಗಿರಕ್ಕಾಗತ್ತೆ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ವಾಕ್ಯನ ತಗೊಂಡು ಅದನ್ನ ಮೆಡಿಟೇಷನ್ ಮಾಡಿ ಅಂತೇಳಿ. ಯಾಕೆಂದ್ರೆ ಈ ಒಂದು ಸಮಾಧಾನದಿಂದ ಇರೋದುಂಟಲ್ಲ, ಅದು ಎಷ್ಟು ನಾವು ಸಮಾಧಾನ ಅಷ್ಟು ನಮ್ಮ ಹತ್ರ ನಮ್ಮೊಳಗಡೆ ಅದು ಬೆಳೆಯತ್ತೆ. ಎಷ್ಟು ನಾವು ಕೋಪಿಸ್ಕೊಳ್ತೀವಿ, ಈ ಕೋಪನೂ ನಮ್ಮಲ್ಲಿ ಬೆಳೆಯಕ್ ಶುರು ಆಗತ್ತೆ. ಇದು ಬಿತ್ತದ ತರ, ನಮ್ಮೊಳಗೆ ಬಿತ್ತ ತರ ನಮ್ಮೊಳಗೂ ನಾವು ಬಿತ್ತುತ್ತೀವಿ, ಇದನ್ನ ಹೊರಗಡೆನೂ ಬಿತ್ತುತ್ತೀವಿ. ಈಗ ಸಮಾಧಾನದಿಂದ ಅಂತ ಇರೋದು ಅಂತ ಹೇಳೋತ್ತಿಗೆ, ಸಮಾಧಾನದಿಂದ ನಾವು ಆದಷ್ಟು ಇರೋತ್ತಿಗೆ ನಮ್ಮೊಳಗೂ ಅದು ಬೆಳೆಯಕ್ ಶುರು ಆಗತ್ತೆ. ಹಾಗಾಗಿ ನಮ್ಮ ಲೈಫ್ ನಲ್ಲಿ ಬರ್ತಾರಲ್ಲ ಅವರಿಗೆಲ್ಲ ನಾವು ಆ ಸಮಾಧಾನ ಬಿತ್ತೋತಿಗೆ ಬಿತ್ತಿದ್ರ ಫಲನೂ ನಮಗೆ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಈಗ ನಾವು ಭತ್ತದ ಬೀಜ ತಗೊಂಡು ಒಂದೇ ಹಾಕಿದ್ರೆ ಅದು ಬೆಳೆದು ದೊಡ್ಡಾದಾಗ ಒಂದೇ ಬರಲ್ಲ, ಅದು ತುಂಬಾ ಗೊಂಚಲಾಗಿ ಬರುತ್ತೆ. ಹಾಗೇನೆ ಬೇರೆಯವ್ರ ಜೀವನದಲ್ಲೂ ನಾವು ಸಮಾಧಾನದಿಂದ ಹೋಗೋತ್ತಿಗೆ ಅದು ನಮಗೆ ಜಾಸ್ತಿ ಫಲ ಕೊಡತ್ತೆ ಒಳಗಡೆ. ಇತ್ತೀಚೆಗೊಂದು ಹೆಂಗಸನ್ನ ಮನೆಯಿಂದ ಗಂಡ ಹೊರಗಡೆ ಎಲ್ಲ ಹಾಕಿ ಅವರು ನಮ್ಮನ್ನ 10 ದಿವಸ ಇದ್ರು. ಆಮೇಲೆ ನಾವು ಮಹಿಳಾ ಆಯೋಗ ಅವ್ರದ್ದೆಲ್ಲ ಹೆಲ್ಪ್ ತಗೊಂಡು ಅವ್ರನ್ನ ಕೋರ್ಟಿಂದೆಲ್ಲ ಆರ್ಡರ್ ತಗೊಂಡು ಒಳಗಡೆ ಬಿಟ್ಟಿದ್ದು. ಈ ಒಂದು 10 ದಿವಸ ಅವ್ರು ನಮ್ಮನೇಲಿ ಇದ್ದಾಗ ತುಂಬಾ ಗಾಬರಿಯಲ್ಲಿ ಆಮೇಲೆ ನೋವಲ್ಲಿ ಎಲ್ಲ ಇರ್ತಿದ್ರು ಅವರು. ನಾವ್ ಎಷ್ಟೇ ಧೈರ್ಯ ಕೊಟ್ಟರು ಅವರಿಗೆ ಸ್ವಲ್ಪ ಹೊತ್ತಿಗೆ ಇರ್ತಾರೆ, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಅವರು ಗಲಿಬಿಲಿ ಎಲ್ಲ ಆಗ್ತಿದ್ರು. ಆಮೇಲೆ ಎಲ್ಲ ಆಯ್ತು, ಅವರು ಮತ್ತೆ ರಿಟರ್ನ್ ಅವರು ಕೋರ್ಟಿಂದ ಆರ್ಡರ್ ಬಂದ ಗಂಡನ ಮನೆಗೆ ಹೋದ್ರು. ಈಗ ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ ಅವರು. ಅದಾದ್ಮೇಲೆ ನಾವು ಅವ್ರ ಹತ್ರ ಕೇಳಿದೀವಿ, ನೀವು ತುಂಬಾ ಗಾಬರಿ ಪಡೋದು, ಬೇಜಾರಲ್ಲಿರೋದು ಎಲ್ಲ ಆಗ್ತಿದ್ರೆ, ನಾವು ಮಾತ್ರ ತುಂಬಾ ಶಾಂತವಾಗಿದ್ದೀವಿ ಅವಾಗ ಅಂತೇಳಿ. ಹೌದು, ನೀವು ಹಂಗಿದ್ರಿ ಅಂತ ಹೇಳಿದ್ರಿ. ಯಾಕೆಂದ್ರೆ ನಮಗೆ ಶಾಂತವಾಗಿರೋತ್ತಿಗೆ ನಮ್ಗೆಲ್ಲ ಒಳ್ಳೇದೇ ನಡೆಯುತ್ತೆ ಅಂತ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಬರ್ತಾ ಇರತ್ತೆ. ಆ ನಮ್ಮ ಒಂದು ಶಾಂತ ಸಮಾಧಾನ ಉಂಟಲ್ಲ, ಅದು ಅವರಿಗೂ ಬೇರೆಯವರಿಗೂ ಅದು ನಂಬಿಕೆಯನ್ನು ಹುಟ್ಟಿಸುತ್ತೆ. ಆ ಎಮ್ಮನಿಗೆ ನಂಬಿಕೆ ಹುಡ್ತಿತ್ತು, ಹೌದು ನಾನು ವಾಪಸ್ ಹೋಗ್ತೀನಿ. ನಾವು ಸಮಾಧಾನ ಪಡಿಸೋತ್ತಿಗೆ ಅವರಿಗೆ ನಂಬಿಕೆಯನ್ನು ಹುಟ್ಟೋದು ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ಬೇರೆಯವರಿಗೆ ಸಮಾಧಾನವಿತ್ತೊತ್ತಿಗೆ ಅವರಲ್ಲೂ ಕೆಲವೊಂದು ಬೆಳೆಯಕ್ಕೆ ಶುರು ಆಗತ್ತೆ, ಒಳ್ಳೇದು.
ನಮ್ಮನೆಯವರು ತುಂಬಾ ಕೋಪ ಮಾಡುವಂತ ವ್ಯಕ್ತಿ. ಎಲ್ಲೇ ಹೋದ್ರು ಕೆಲವೊಂದು ಘರ್ಷಣೆಗಳು, ಮಾತುಗಳು ಅಲ್ಲಿ ಬರ್ತಿತ್ತು. ನಮ್ಮನೆಯವ್ರು ನನ್ನ ಜೊತೆಗಿದ್ರು, ಅವ್ರು ಹೋದ್ರು ಎಲ್ಲಾರೆ. ಅದಕ್ಕೆ ಕಾರಣ ಮಾತಿಗೂ ಕೋಪ ಮಾಡ್ತಿದ್ರು ಮನುಷ್ಯ. ಅದೇನಾಗುತ್ತೆ, ನಮ್ಮಲ್ಲಿ ಬೆಳೆಯಕ್ ಶುರು ಆಗ್ಬಿಡತ್ತದು. ಮತ್ತೆ ಈ ಕೋಪ ಅನ್ನೋದು ನಾನೆಲ್ಲಾ ರೀತಿಯಿಂದಲೂ ಸರಿ ಅಂತ ಒಂದು ಚಿಂತನೆ ಮೈಂಡಿಗೆ ಬಂದ್ಬಿಟ್ರು ಅದು ಯಾವಾಗ್ಲೂ ಸ್ಫೋಟ ಆಗ್ತಾ ಇರುತ್ತೆ ಬಾಯಿಂದ. ಅದಕ್ಕೆ ಹೋಲಿ ಸ್ಪಿರಿಟ್ ಹೆಲ್ಪ್ ತಗೋಬೇಕು. ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಇದ್ರೆ ಮಾತ್ರನೇ ನಮಗೆ ಈ ಒಂದು ಶರೀರ ಭಾವನ ಕಂಟ್ರೋಲ್ ತಗೊಳಕ್ಕಾಗೋದು, ಇಲ್ಲದೆ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ವಚನ ಹೇಳ್ತಿದೆ, ಶರೀರ ಭಾವವನ್ನು ಅನುಸರಿಸುವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದಗಳ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಿಗೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಹೋಲಿ ಸ್ಪಿರಿಟ್ ಇಂದಾಗೋ ಫಲ ಅಂದ್ರೆ ಪ್ರೀತಿ, ಸಮಾಧಾನ, ಸಂತೋಷ, ನಂಬಿಕೆ, ಪರೋಪಕಾರ, ಕ್ಷಮೆ, ದಮೆ ಮುಂತಾದವುಗಳಂತ ದೇವರ ವಾಕ್ಯ ಹೇಳ್ತಿದೆ. ಅದು ಹೋಲಿ ಸ್ಪಿರಿಟ್ ನಮ್ಮೊಳಗೆ ವಾಸ ಮಾಡೋತ್ತಿಗೆ, ದೇವರ ವಾಕ್ಯ ಇರೋತ್ತಿಗೆ, ಆ ಒಂದು ವಾಕ್ಯದಿಂದನೂ ಹೋಲಿ ಸ್ಪಿರಿಟ್ ಇಂದ ಬಲದಿಂದನೂ ನಾವು ಶಕ್ತಿ ತಗೊಳ್ತೀವಿ. ಬೇರೆ ನಮ್ಮ ಈ ಒಂದು ಶರೀರ ಭಾವ ನಮಗೆ ಹೊಡೆದಾಕಕ್ಕಾಗೋದಿಲ್ಲ. ಶರೀರ ಭಾವ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಅದನ್ನು ಹೊಡಿಬೇಕಂದ್ರೆ ಒಳಗಡೆ ವಾಕ್ಯ ಇರಬೇಕು, ಹೋಲಿ ಸ್ಪಿರಿಟ್ ಸಹಾಯ ಇರಬೇಕು. ಇಲ್ಲಿದ್ರೆ ಕೆಲವರು ನಮ್ಮ ಬಯೋತಿ ಅವ್ರು ಹೇಳಿದಕ್ಕಿಂತ ಜಾಸ್ತಿ ಮಾತಾಡೋಣ ಅಂತ ನಮಗೆ ಅನ್ಸತ್ತೆ. ನಾನು ಆತರ ಒಂದು ಕಾಲದಲ್ಲಿ ಮಾಡ್ತಿದ್ದವಳು ಹೌದು. ಆದ್ರೆ ಈಗ ಆದಷ್ಟು ನಾನು ಕಂಟ್ರೋಲ್ ಇರ್ತೀನಿ. ಮತ್ತೆ ನನ್ನೊಳಗಿಂದ ಸಮಾಧಾನ ಬೇರೆಯವರೊಳಗೆ ಹೋಗೋದನ್ನು ನಾನು ನೋಡಿದ್ದೀನಿ. ಯಾಕೆಂದ್ರೆ ಹೋಲಿ ಸ್ಪಿರಿಟ್ ಹೆಲ್ಪ್ ಇಂದ ಅದಾಗೋದು. ದೇವರ ವಾಕ್ಯ ನಮ್ಮಲ್ಲಿದ್ದರೆ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನನ್ನ ಸಹಾಯಕನು ಇರುತ್ತಾನಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾನು ಎಲ್ಲಿ ಇರ್ತೀನೋ ಅಂದ್ರೆ ದೇವರ ವಾಕ್ಯ ನಮ್ಮೊಳಗಡೆ ಇದ್ರೆ ಆ ವಾಕ್ಯ ಮುಖಾಂತರ ಹೋಲಿ ಸ್ಪಿರಿಟ್ ನಮಗೆ ಹೆಲ್ಪ್ ಮಾಡ್ತಾರೆ ಸಮಾಧಾನದಿಂದ ಇರೋದಕ್ಕೆ, ಸಮಾಧಾನ ಬಿತ್ತಕ್ಕೆ. ಸಮಾಧಾನ ಅನ್ನೋದು ನಮ್ಮ ಮನೆಯೊಳಗೆ ಅಧಿಪತಿಯಾಗಿರ್ಬೇಕು, ನಮ್ಮನ್ನ ಆಳೋ ಒಂದು ವ್ಯಕ್ತಿ ಆಗಿರ್ಬೇಕು. ಆ ಸಮಾಧಾನ ನಮ್ಮೊಳಗೆ ಇರಬೇಕು, ಅದು ವಾಕ್ಯ ರೂಪದಲ್ಲಿರ್ಬೇಕು. ಆವಾಗಲೇ ಹೋಲಿ ಸ್ಪಿರಿಟ್ಗೆ ಸಹಾಯ ಮಾಡಕ್ಕಾಗೋದು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ದೇವರ ಹೋಲಿ ಸ್ಪಿರಿಟ್ ಕೈಯಿಂದ ದೇವರ ವಾಕ್ಯಗಳನ್ನ ತಗೊಂಡು ಮೆಡಿಟೇಷನ್ ಮಾಡಿ ಅಂತೇಳಿ. ಆ ವಾಕ್ಯ ನಮ್ಮೊಳಗಡೆ ಇದ್ರೆ ಯಾರು ನಮ್ಮನ್ನು ಬೈತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ, ಎಂತೆಂಥದೋ ಪರಿಸ್ಥಿತಿಗಳು ಬರೋತ್ತಿಗೆಲ್ಲ ಈ ವಾಕ್ಯ ಹೋಲಿ ಸ್ಪಿರಿಟಿನ ಬಲ ನಮ್ಮಲ್ಲಿ ನಿಂತ್ಕೊಂಡು ಆ ಪರಿಸ್ಥಿತಿನ ನಾವು ದಾಟ್ಕೊಂಡು ಹೋಗ್ತೀವಿ. ಕೆಲವೊಮ್ಮೆ ನಿಮ್ಮ ಸುತ್ತಮುತ್ತಲೂ ಕೋಪಿಸ್ಕೊಳ್ಳೋರು, ಬಾಯಿ ಬಂದಂಗೆಲ್ಲ ಮಾತಾಡೋರು ಕೆಲವರು ನಿಮ್ಮ ಮನೆಯಲ್ಲೂ ಇರ್ತಾರೆ. ಅಂತವ್ರ ಹತ್ರ ಮಾತುಗಳು ತುಂಬಾ ಕಮ್ಮಿ ಇರ್ಬೇಕು ನಮಗೆ. ನಾನು ಅಂತವ್ರ ಹತ್ರ ಮಾತಾಡೋದು ತುಂಬಾ ತುಂಬಾ ಕಡಿಮೆ. ಯಾಕಂದ್ರೆ ನನಗೆ ಜಗಳ ಮಾಡಕ್ ಮನಸ್ಸಿಲ್ಲ, ನನಗೆ ಸಮಾಧಾನದಿಂದ ಇರ್ಬೇಕು. ಈ ಸಮಾಧಾನ ಅನ್ನೋದು ನಮ್ಮಲ್ಲಿ ನೆಲೆಗೊಂಡಷ್ಟು ಅದು ನಮ್ಮ ಒಂದು ಜೀವನ ಸಮಾಧಾನವಾಗಿಡತ್ತೆ. ಇನ್ನೊಂದು, ನಮ್ಮ ಎಲುಬಿಂದು ಮಜ್ಜೆ ಉಂಟಲ್ಲ ಅದು ಕರಗಲ್ಲ. ಕೆಲವ್ರನ್ನ ನೋಡಿ ತುಂಬಾ ಕೋಪ ಮಾಡೋ ನಮ್ಮ ಸಂಬಂಧಿಕರೇ ಇದ್ದಾರೆ, ತುಂಬಾ ಕೋಪ ಮಾಡ್ತಾರೆ, ಅವ್ರದ್ದು ಎಲುಬು ಸವಿಯೋದನ್ನ ನಾನು ನೋಡಿದ್ದೀನಿ. ಬೈಬಲ್ ಹೇಳ್ತಿದೆ ಕ್ರೋಧ ಎಲುಬನ್ನ ಸವಿಸತ್ತೆ ಅಂತ ಹೇಳಿ, ಜ್ಞಾನೋಕ್ತಿಲಿ ಹೇಳ್ತಾ ಇದೆ. ಹಾಗೇನೆ ಏಕೆಂದರೆ ಶರೀರ ಭಾವಗಳ ಮನಸ್ಸು ದೇವರಿಗೆ ಶತ್ರುತ್ವ. ಶರೀರ ಭಾವದ ಮೇಲೆ ನಾವು ಮನಸ್ಸಿಡೋದು ಅದು ದೇವರಿಗೆ ಇಷ್ಟಪಡಲ್ಲ ಅಂತ ಹೇಳಿ ವಾಕ್ಯ ಹೇಳ್ತಿದೆ. ಶರೀರ ಭಾವ ಅನ್ನೋದು ತುಂಬಾ ಬರುತ್ತೆ. ಜಗಳ ಮಾತ್ರ ಅಲ್ಲ, ವ್ಯಭಿಚಾರ, ಕಳ್ಳತನ, ಸುಳ್ಳು ಹೇಳೋದು, ಕೊಲೆ, ಇಂಥದ್ದೆಲ್ಲದೂ ಬರುತ್ತೆ ಈ ಶರೀರ ಭಾವದಲ್ಲಿ. ಇದನ್ನೆಲ್ಲ ಹೊಡೆದಾಕಕ್ಕೆ ದೇವರ ವಾಕ್ಯ ನಮ್ಮೊಳಗಡೆ ಇರಬೇಕು, ಹೋಲಿ ಸ್ಪಿರಿಟ್ ಸಹಾಯ ಇರಬೇಕು. ಏಕೆಂದ್ರೆ ಶರೀರ ಭಾವಗಳಲ್ಲಿ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸರು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾದೀನರು ದೇವರಿಗೆ ಮೆಚ್ಚುಗೆಯಾಗಲಾರರು ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರ ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಹೋಲಿ ಸ್ಪಿರಿಟ್ ನಮ್ಮೊಳಗೆ ಬರೋತ್ತಿಗೆ, ದೇವರ ವಾಕ್ಯ ನಮ್ಮೊಳಗಡೆ ಇರೋತ್ತಿಗೆ, ಹೋಲಿ ಸ್ಪಿರಿಟ್ ಬರೋತ್ತಿಗೆ ನಾವು ಹೋಲಿ ಸ್ಪಿರಿಟ್ಗೆ ಅಧೀನರಾಗ್ತೀವಿ.
ಇಲ್ದಿದ್ರೆ ಏನಾಗುತ್ತೆ, ನಮ್ಮೊಳಗಡೆ ವಾಕ್ಯ ಇಲ್ಲ, ದೇವರ ಆತ್ಮ ಇಲ್ಲ ಅಂದ್ರೆ ಈ ಶರೀರ ಭಾವ ಏನೇನ್ ಹೇಳತ್ತೆ ಅದನ್ನೆಲ್ಲ ಕೇಳಕ್ ಶುರು ಮಾಡ್ತೀವಿ. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಶರೀರ ಭಾವನ ಹತೋಟಿ ತಗೊಂಡ್ರು ಕೆಲವೊಂದು ಪರಿಸ್ಥಿತಿ ತಗೊಳಕ್ಕೆ ಆಗೋದಿಲ್ಲ. ಆದ್ರೆ ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಇದ್ದು ವಾಕ್ಯ ನಮ್ಮಲ್ಲಿರುತ್ತೆ, ಎಲ್ಲಾ ಸಮಯನೂ ನಾವು ಈ ಒಂದು ಶರೀರ ಭಾವನ ಹತೋಟಿಗೆ ತಗೊಳ್ತೀವಿ. ಅದು ಹೋಲಿ ಸ್ಪಿರಿಟ್ನ ಬಲದಿಂದ. ಅದಕ್ಕಾಗಿ ದೇವರ ವಾಕ್ಯ ಹೇಳುದು, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಮ್ಮ ಬಲದಿಂದ ಪರಾಕ್ರಮದಿಂದ ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಮಗೆ ಜಯ ಹೊಂದಕ್ಕಾಗಲ್ಲ. ಹೋಲಿ ಸ್ಪಿರಿಟಿನ ಸಹಾಯ ನಮಗ್ ಬೇಕೇ ಬೇಕು. ಯಾರಲ್ಲಿ ದೇವರ ವಾಕ್ಯವಿಲ್ಲವೋ, ಯಾರಲ್ಲಿ ದೇವರ ಆತ್ಮನಿಲ್ಲವೋ ಅವ್ರಿಗೆ ಸಮಾಧಾನನೂ ಇರೋದಿಲ್ಲ, ಸಂತೋಷನೂ ಇರೋದಿಲ್ಲ. ಅವ್ರು ಮತ್ತೆ ಪ್ರೀತಿನ ಆಚರಿಸೋದೂ ಇಲ್ಲ. ಎಷ್ಟೋ ಸಮಯದಲ್ಲಿ ನಮಗೆ ದ್ರೋಹ ಮಾಡಿದಂತ ಸಂಬಂಧಿಕರು ನಾವು ನೋಡ್ತೀವಿ, ಎಷ್ಟೋ ಸಹಾಯಗಳನ್ನ ಅವ್ರಿಗೆ ಮಾಡಿರ್ತೀವಿ, ಅದು ಒಂದು ಪರಿಸ್ಥಿತಿ ಬರುತ್ತೆ ಅವ್ರು ಸಂಪೂರ್ಣವಾಗಿ ನಮಗೆ ವಿರುದ್ಧವಾಗಿ ನಿಲ್ತಾರೆ. ಆದರೆ ದೇವರಾತ್ಮ ಇಲ್ದವರು, ಒಳಗಡೆ ವಾಕ್ಯವಿಲ್ದವ್ರು ಏನ್ ಮಾಡ್ತಾರೆ, ಅವ್ರ ಮೇಲೆ ಸಿಟ್ಟು ಬಂದು ಕುದಿ ಸಿಟ್ಟು ಬಂದು ಯಾವಾಗಲೂ ಸಮಾಧಾನವಿಲ್ಲದೆ ಹೃದಯದಲ್ಲಿ ಕೊತ ಅಂತ ಕ್ರೋಧ ಕುದೀತಾ ಇರುತ್ತೆ. ಅಂತ ಒಂದು ಅನುಭವ ನಮಗಿರೋದಿಲ್ಲ ಹೋಲಿ ಸ್ಪಿರಿಟ್ ಇದ್ದಾಗ, ದೇವರ ವಾಕ್ಯ ನಮ್ಮೊಳಗಡೆ ಇರುವಾಗ. ನಾವು ಆದಷ್ಟು ಮನುಷ್ಯರೊಟ್ಟಿಗೆ ಸಮಾಧಾನದಿಂದ ಇರ್ತೀವಿ, ಮನೆಯೊಳಗಡೆನು ಹೊರಗುನು. ಸಮಾಧಾನ ಅನ್ನೋದು ಈ ಲೋಕದಲ್ಲಿ ಈಗ ಆಸ್ತಿ, ಹಣ, ಪ್ರಖ್ಯಾತಿ ಇದೆಲ್ಲ ಫೇಮಸ್, ಇದೆಲ್ಲ ದೊಡ್ಡ ವಿಷಯ ಈಗ. ಆದ್ರೆ ಇದು ಯಾವುದೋ ದೊಡ್ಡ ವಿಷಯ ಅಲ್ಲ. ನಮ್ಮೊಳಗ್ ಸಮಾಧಾನ ಇದ್ರೆ ಅದೇ ದೊಡ್ಡ ಆಸ್ತಿ. ಎಲ್ಲ ಇದ್ದು ಸಮಾಧಾನ ಇಲ್ದಿದ್ರೆ ನೀವು ಹಣವಂತರು, ನಿಮಗೆ ಒಳ್ಳೆ ಹೆಸರಿದೆ, ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಸುಖ ಸೌಲಭ್ಯಗಳಿದಾವೆ, ಆದ್ರೆ ಸಮಾಧಾನ ಇಲ್ದಿದ್ರೆ. ಆದ್ರೆ ಸಮಾಧಾನ ನಮ್ಮಲ್ಲಿ ಬೆಳಿಬೇಕಂದ್ರೆ, ನಮ್ಮ ಸುತ್ತಲೂ ಬೆಳಿಬೇಕಂದ್ರೆ ನಾವೇ ಅದನ್ನ ಬಿತ್ತಬೇಕು. ಸಮಾಧಾನದಿಂದ ಇರಕ್ಕೆ ನೋಡ್ಬೇಕು. ಅದು ನಮ್ಮ ಸ್ವಂತ ಶಕ್ತಿಯಿಂದ ಆಗೋದಿಲ್ಲ. ವಾಕ್ಯ ಬೇಕು, ಒಳಗಡೆ ಹೋಲಿ ಸ್ಪಿರಿಟ್ ಇರಬೇಕು, ವಾಕ್ಯ ಮೆಡಿಟೇಷನ್ ಮಾಡಬೇಕು. ವಚನ ಹೇಳ್ತಾ ಇದೆ, ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗಿಟ್ಟು ನಡೆಯುವುದಿಲ್ಲ. ಈ ವಾಕ್ಯನೆಲ್ಲ ಮೆಡಿಟೇಷನ್ ಮಾಡಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಯೋಹನ 15:11, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನು ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಈ ಒಂದು ನಮ್ಮೊಳಗಡೆ ಯಾವಾಗ್ಲೂ ಆನಂದ ಇರಬೇಕಂದ್ರೆ, ಸಮಾಧಾನ ಸಂತೋಷ ಇರ್ಬೇಕಂದ್ರೆ ನಾವು ನಮ್ಮ ಸುತ್ತಲಿದ್ದವ್ರನ್ನ ಪ್ರೀತಿಸಬೇಕು. ಪ್ರೀತಿಸೋದು ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ರು ಸಹಿಸ್ಕೊಳ್ಳೋದು ಅಂತ ಅಲ್ಲ. ಅನ್ಯಾಯವಾಗಿ ನಮ್ಮ ಹತ್ರ ಬಂದಾಗೆಲ್ಲ ನಾವು ಅದನ್ನು ವಿರೋಧಿಸಿ ಅದಕ್ಕೆ ಬೇಕಾದ ನ್ಯಾಯವಾದ ರೀತಿಯಲ್ಲಿ ನಾವು ಮಾತಾಡ್ಬೇಕಾಗತ್ತೆ. ಆದ್ರೆ ಮಾತಾಡುವಾಗ ನೀವು ಸಮಾಧಾನದಿಂದ ಮಾತಾಡಿ. ಕೆಲವರು ನಾವು ಪ್ರೀತಿಯಿಂದ ಸಮಾಧಾನದಿಂದ ಹೋಗೋತ್ತಿಗೆ ಅದು ನಮ್ಮ ಬಲಹೀನತೆ ಅಂತ ತಗೊಳ್ತಾರೆ. ಸಮಾಧಾನದಿಂದ ಹೋಗೋದು ನಮ್ಮ ಬಲಹೀನತೆ ಅಲ್ಲ, ಅದೇ ನಮ್ಮ ಬಲ. ಒಬ್ಬ ಬಲಹೀನನಾದ ಮನುಷ್ಯನು ಸಣ್ಣ ಸಣ್ಣ ವಿಷಯಕ್ಕೂ ಕೋಪಗೊಳ್ಳೋದು, ಕೂಗೋದು, ಕಿರ್ಚೋದು, ಬಾಯಿ ಬಂದಂಗ್ ಮಾತಾಡ್ತಾರೆ. ಅವನೇ ಬಲಹೀನನಾದ ಮನುಷ್ಯ. ಆದ್ರೆ ಒಂದೊಂದು ಪರಿಸ್ಥಿತಿಯಲ್ಲೂ ಸಮಾಧಾನದಿಂದ ಅದನ್ನು ತಗೊಂಡೋಗೋ ಮನುಷ್ಯನೇ ಬಲ ಇರೋ ಮನುಷ್ಯ. ಆದ್ರೆ ಈ ಬಲ ಅನ್ನೋದು ನಮಗೆ ದೇವರಿಂದಾನೇ ಸಿಗೋದು.
ನಾವು ಪ್ರೀತಿಯಿಂದ ನಡ್ಕೊಳ್ಳೋತ್ತಿಗೆ ಕೆಲವೊಮ್ಮೆ ದುಷ್ಟರಿಗೂ ಸಹಾಯ ಮಾಡ್ಬಿಡ್ತೀವಿ. ಅದು ಅಂತ ಪರಿಸ್ಥಿತಿ ನನಗೆ ಬಂದಿದೆ. ಆದ್ರೆ ಅವರಿಂದ ನನಗೆ ಕಾಟ ಶುರು ಆಗ್ಬಿಡತ್ತೆ. ಕಾಟ ಶುರುವಾದಾಗ ನಾನು ತಕ್ಷಣ ಅವ್ರನ್ನ ದೂರ ಮಾಡ್ಬಿಡ್ತೀನಿ. ಹಂಗೆ ಒಬ್ಬರನ್ನ ಮಾಡಿದಾಗ ಅವ್ರು ನನಗೆ ಮೆಸೇಜ್ ಕಳಿಸಿದ್ರು, ನಿಮ್ ಕಾಲಿಡಿತೀನಿ, ತಪ್ಪಾಯ್ತು, ಹಾಗೆ ಹೀಗೆ ಅಂತೇಳಿ. ನಾನೇ ಒಂಥರ ಗಿಲ್ಟಿಲ್ ಆಗ್ಬಿಟ್ಟೆ. ಏನಪ್ಪಾ ಇದು ಹಿಂಗೆ ಹೇಳ್ತಿದಾರಲ್ಲ ಅಂತೇಳಿ, ನನಗೆ ಮಿಸ್ಟೇಕ್ ಆಯ್ತಾ ಅಂತೇಳಿ. ಅವಾಗ ನನ್ನ ವಿಷಯನ ಪ್ರೇಯರಲ್ಲಿ ಇಟ್ಟಾಗ ಒಂದು ವಾಕ್ಯನ ತೋರಿಸ್ಕೊಟ್ರು ನನಗೆ. ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ನೀವು ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಅವ್ರು ನಮ್ಮ ಹತ್ರ ಸಾರಿ ಕೇಳಿದ್ರು ಮತ್ತು ವಾಪಸ್ ನಾವು ಬರ್ತೀವಿ ಅಂತ ಹೇಳಿದ್ರು. ಕಾಲಿಡಿತೀನಿ ಅಂತೆಲ್ಲ ಹೇಳಿದ್ರು. ನಾವು ಅದನ್ನು ದೇವ್ರ ಮುಂದೆ ಇಟ್ಟಾಗ ಈ ವಾಕ್ಯ ತೋರಿಸಿದ್ರು. ಅವ್ರು ಹಿಂದಿರುಗಿ ಬಂದು, ವಚನ ಏನ್ ಹೇಳ್ತಿದೆ, ಹಿಂದಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು ಅಂತೇಳಿ. ಅಂತವ್ರನ್ನ ವಾಪಸ್ ತಗೊಳಂಗಿಲ್ಲ ಅಂತ ಹೇಳಿದ್ರು. ಕಾರಣ ಕೆಲವ್ರು ನಾವು ನೋಡ್ತೀವಿ ತುಂಬಾ ಕೆಟ್ಟದಾಗ ನಮ್ಮ ಹತ್ರ ಬಿಹೇವ್ ಮಾಡಿರ್ತಾರೆ. ನಾವು ಅವರಿಗೆ ಪನಿಷ್ ಕೊಡೋತ್ತಿಗೆ ಅವರು ತುಂಬಾ ಸಾಫ್ಟ್ ಆಗಿ, ಅದೇ ಹೇಳಿದ್ನಲ್ಲ, ಕಾಲಿಗೆ ಬೀಳ್ತೀನಿ ಅಂತ ಹೇಳೋದು, ಸಾರಿ ಕೇಳೋದು, ತಕ್ಷಣ ನಾವು ಕರಗೋಗ್ಬಿಡ್ತೀವಿ. ಆಕ್ಚುಲಿ ಹಂಗ್ ಕರಗ್ಲೇಬಾರ್ದು. ಏನು ಅವ್ರು ಫಸ್ಟ್ ನಮ್ಮ ಹತ್ರ ಕೆಟ್ಟದಾಗೆಲ್ಲ ಬಿಹೇವ್ ಮಾಡಿರ್ತಾರೋ ಅದೇ ಅವರು. ಅವರ ಲಾಭಕ್ಕಾಗಿ ಅವ್ರು ಮತ್ತೆ ನಾಟಕ ಆಡ್ತಿರ್ತಾರೆ. ಅಂತವ್ರನ್ನ ನಾವು ದೂರ ಇಟ್ಕೊಬೇಕು. ಇಲ್ದಿರ ನಮ್ಮ ಸಮಾಧಾನ ಮತ್ತೆ ಹಾಳಾಗಕ್ ಶುರು ಆಗತ್ತೆ. ನಮ್ಮ ಸಮಾಧಾನ ಹಾಳು ಮಾಡೋರು ಇಂಥ ಜನಗಳಿಂದೆಲ್ಲ ನಾವು ದೂರ ಇರಬೇಕು. ಮತ್ತೆ ಆದಷ್ಟು ಕಡಿಮೆ ಮಾತಾಡ್ಬೇಕು. ಕೆಲವೊಮ್ಮೆ ಮನೆಯಲ್ಲೇ ಅಂತವ್ರು ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಹತ್ರನು ಕಡಿಮೆ ಮಾತಾಡ್ಬೇಕು. ನಾವು ಅವಶ್ಯಕತೆ ಇದ್ದಷ್ಟೇ ಮಾತಾಡ್ಬೇಕು. ಅವಾಗ ನಮ್ಮಲ್ಲಿ ಇರೋ ಸಮಾಧಾನ ಅದು ಬೆಳೀತಾ ಹೋಗತ್ತೆ. ಬೆಳೆದ್ ಮಾತ್ರ ಅಲ್ಲ, ನಮ್ಮ ಸುತ್ತಲೂ ಅದು ಹರಡ್ತಾ ಹೋಗತ್ತೆ, ನಮ್ಮ ಸುತ್ತಲಿದ್ದ ಮನೇಲಿ ಇದ್ದವ್ರ ಮೇಲೆಲ್ಲ. ಅದಕ್ಕೇನೆ ಹೇಳೋದು, ಸಮಾಧಾನ ಪಡಿಸುವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಬಿತ್ತದು ಅಂದಾಗ ಒಂದು ಒಳ್ಳೆ ಒಂದು ನಗುನು ಒಂದು ಬಿತ್ತದೆ. ಒಂದು ಹಣ ಸರಿಯಾದ ಜಾಗದಲ್ಲಿ ನಾವು ಬಿತ್ತಿದ್ರೆ ಅದು ಒಂದು ಬಿತ್ತದೆ. ಕೆಲವೊಮ್ಮೆ ನಾವು ನಮ್ಮ ಹತ್ರ ಕಾಳಿರುತ್ತೆ, ಕಾಳು ತಗೊಂಡು ಟಾರ್ ರಸ್ತೆಯಲ್ಲಿ ಹಾಕಿದ್ರೆ ಅದು ಮೊಳಕೆ ಬರಲ್ಲ. ಮಣ್ಣು ನೀರಲ್ಲಿ ಇರೋ ಜಾಗದಲ್ಲಿ ಹಾಕಿದ್ರೆ ಮಾತ್ರನೇ ಅದು ಮೊಳಕೆ ಬರೋದು. ನಾವು ನಮ್ಮ ದಾನ ಧರ್ಮ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ಬಿತ್ತದು ಸರಿಯಾದ ಜಾಗದಲ್ಲಿ ಆಗಿರ್ಬೇಕು. ಅದು ವೃದ್ಧಿ ಆಗತ್ತೆ. ಅದು ನಮ್ಮೊಳಗೆ ವೃದ್ಧಿ ಆಗತ್ತೆ, ನಮ್ಮ ಸುತ್ತಲೂ ವೃದ್ಧಿ ಆಗತ್ತೆ. ಸಮಾಧಾನವನ್ನು ಯಾವಾಗ್ಲೂ ನಾವು ಸ್ಥಾಪನೆ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಬೇರೆಯವ್ರ ಬಗ್ಗೆ ನಾವು ಕೆಟ್ಟು ಚಿಂತೆ ಮಾಡೋದು, ಅವ್ರಿಗೆ ಶಾಪ ಹೊಡೆಯೋದು, ಇಂಥದ್ದೆಲ್ಲ ಮಾಡ್ತಿದ್ರೆ ನಮಗೆ ತಲೆನೋವು ಜಾಸ್ತಿ ಬರುತ್ತೆ. ನಾನು ಇಂಥ ಮಾಡೋರ್ನ ನೋಡಿದೀನಿ, ಅವ್ರಿಗೆ ವಿಪರೀತ ತಲೆನೋವು ಬರ್ತಾ ಇರತ್ತೆ. ನಮ್ಮ ಚಿಂತನೆ ಒಳ್ಳೇದಾದ್ರೆ ಅದು ನಮಗೆ ಒಳ್ಳೇದು. ನಮ್ಮ ಮಾತುಗಳು ಒಳ್ಳೇದಾದ್ರೆ ಅದು ನಮಗೆ ಒಳ್ಳೇದು. ನಾವು ಬೇರೆಯವ್ರ ಬಗ್ಗೆ ಏನ್ ಚಿಂತೆ ಮಾಡ್ತಿದೀವಿ ಅಂತ ಹೇಳಿ ನಾವೇ ಆಲೋಚಿಸ್ಕೊಳ್ಬೇಕು. ನಮ್ಮ ಒಳ್ಳೆ ಚಿಂತನೆಗಳು ಹುಟ್ಟಬೇಕು, ಒಳ್ಳೆ ಮಾತುಗಳು ಬರ್ಬೇಕಂದ್ರೆ ಒಳ್ಳೆಯ ಮಾತುಗಳು, ದೇವರ ಮಾತುಗಳು ನಮ್ಮೊಳಗಡೆ ಇರಬೇಕು. ಅದನ್ನ ನಾವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿ ಆ ವಾಕ್ಯನ ನಾವು ದೇವರ ಹತ್ರ ಹೇಳ್ಬೇಕು ಪ್ರೇಯರ್ ಅಲ್ಲಿ. ಆವಾಗ ಆ ವಾಕ್ಯದ ಒಂದು ಹೆಲ್ಪ್ ಹೋಲಿ ಸ್ಪಿರಿಟ್ ನಮಗೆ ಕೊಡ್ತಾರೆ. ಯಾಕೆಂದ್ರೆ ಹೋಲಿ ಸ್ಪಿರಿಟ್ ಅನ್ನೋ ವ್ಯಕ್ತಿ ನಮ್ಮೊಳಗೆ ಇರೋಂತ ವ್ಯಕ್ತಿ. ನಾವು ದೇವರ ವಾಕ್ಯನ ನಂಬತ್ತಿಗೆ ಹೋಲಿ ಸ್ಪಿರಿಟ್ ನ ದೇವ್ರು ನಮಗೆ ಕೊಡ್ತಾರೆ. ಹೋಲಿ ಸ್ಪಿರಿಟ್ ನ ವಾಯ್ಸ್ ಕೇಳತ್ತೆ ನಮಗೆ. ಹೋಲಿ ಸ್ಪಿರಿಟ್ ನ ಅನುಭವ ನಿಮಗೆ ಇಲ್ದಿದ್ರೆ ನೀವು ಹೋಲಿ ಸ್ಪಿರಿಟ್ ನ ಕರಿಬೇಕು. ಹೋಲಿ ಸ್ಪಿರಿಟ್ ಹತ್ರ ಹೇಳ್ಬೇಕು, ನನಗೆ ಹೆಲ್ಪ್ ಮಾಡು, ನನಗೆ ದೇವರ ವಾಕ್ಯಗಳು ಬೇಕು. ಬೈಬಲ್ ಅಲ್ಲಿರೋ ದೇವರ ವಾಕ್ಯಗಳು, ನಾನು ತಿನ್ನೋಂತ ವಾಕ್ಯಗಳು ಯಾವುದೆಲ್ಲ ಇದೆ ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ, ನನ್ನ ಫ್ಯಾಮಿಲಿ ಸಂತೋಷಕ್ಕೆ, ಆ ವಾಕ್ಯಗಳನ್ನೆಲ್ಲ ನಾವು ಹೋಲಿ ಸ್ಪಿರಿಟ್ ಹತ್ರ ಕೇಳಬೇಕು, ಪ್ರೇಯರ್ ಅಲ್ಲಿ ಕೇಳಬೇಕು. ಅವು ಹೋಲಿ ಸ್ಪಿರಿಟ್ ಅನ್ನ ನಮಗೆ ಕೊಟ್ಟಿದಾರಂತೇಳಿ ಹೋಲಿ ಸ್ಪಿರಿಟ್ ನಮ್ಮೊಳಗಿಂದ ಮಾತಾಡೋದು ನಮಗೆ ಅದು ಕೇಳಿಸುತ್ತೆ. ಹೋಲಿ ಸ್ಪಿರಿಟ್ ಮಾತಾಡೋದೇ ದೇವರ ವಾಕ್ಯ.
ಸಮಾಧಾನದ ವಾಕ್ಯಗಳು, ಸಂತೋಷದ ವಾಕ್ಯಗಳು, ಆನಂದದ ವಾಕ್ಯಗಳು, ಎಲ್ಲ ಒಳ್ಳೆಯ ಆಲೋಚನೆಗಳ ವಾಕ್ಯಗಳು ನಮ್ಮಲ್ಲಿ ತುಂಬಬೇಕು. ಅದು ನಮ್ಮೊಳಗಡೆ ಇದ್ರೆ ಮಾತ್ರನೇ ಆ ವಾಕ್ಯವೇ ನಮ್ಮ ಒಳಗಿಂದ ಬರುವಂತ ಫಲ. ದುರ್ಭಾಷೆಗಳು, ಶಾಪದ ಮಾತುಗಳು, ಇಂಥದ್ದೆಲ್ಲ ನಮ್ಮೊಳಗೆ ತುಂಬ್ಕೊಂಡ್ಬಿಟ್ರೆ ಅದು ನಮ್ಮನ್ನು ಹಾಳು ಮಾಡತ್ತೆ, ಬೇರೆಯವ್ರನ್ನು ಹಾಳು ಮಾಡತ್ತೆ. ಬೈಬಲ್ ಓದೋತ್ತಿಗೆ ಬೈಬಲ್ ಓದ್ತೀವಿ ನಾವು, ಅವಾಗ ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಕೂರೋತ್ತಿಗೆ ನಮ್ಮ ಒಳಗಡೆ ಕೇಳಿಸುತ್ತೆ ಇಂಥ ವಾಕ್ಯನ ಮೆಡಿಟೇಷನ್ ಮಾಡು ಅಂತೇಳಿ. ಆ ವಾಕ್ಯನ ಮೆಡಿಟೇಷನ್ ಮಾಡಿ ಆ ವಾಕ್ಯನ ದೇವರ ಹತ್ರ ಹೇಳೋತ್ತಿಗೆ, ಆ ವಾಕ್ಯದ ಮೇಲೆ ನಾವು ನಂಬಿಕೆ ಇಡೋತ್ತಿಗೆ ಹೋಲಿ ಸ್ಪಿರಿಟ್ ಹೆಲ್ಪ್ ನಮಗೆ ಸಿಗತ್ತೆ. ಯಾಕೆಂದ್ರೆ ನಮ್ಮ ಈ ಶರೀರ ಭಾವನೆಗಿರ್ಲಕ್ಕೆ ನಮಗಾಗೋದಿಲ್ಲ. ನಮಗೆ ನಾವು ಸಮಾಧಾನದಿಂದ ಇರಬೇಕು, ಬೇರೆಯವರಿಗೂ ನಾವು ಸಮಾಧಾನ ಬಿತ್ತಬೇಕಾದ್ರೆ ನಮಗೆ ಹೋಲಿ ಸ್ಪಿರಿಟ್ ಹೆಲ್ಪ್ ಬೇಕೇ ಬೇಕು. ಹೋಲಿ ಸ್ಪಿರಿಟ್ ಹೆಲ್ಪ್ ತಗೊಳ್ಳಿ. ಪ್ರೇಯರ್ ಅಲ್ಲಿ ದೇವ್ರು ನಿಮಗೆ ವಾಕ್ಯ ಕೊಡ್ತಾರೆ ಬೈಬಲ್ ಓದ್ತಾ ಇದ್ರೆ. ಓಕೆ, ಗಾಡ್ ಬ್ಲೆಸ್ ಯು.